ಹಾಯ್ ಫ್ರೆಂಡ್ಸ್, ನೀವು ಯಾರ್ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ ಆಗ್ತಾಯಿದ್ದೀರಿ ಫ್ರೆಂಡ್ಸ್. ಹಾಗಾಗಿ ನೀವು ಸಬ್ಜೆಕ್ಟ್ ವೈಸ್ಗಳನ್ನು ನೋಟ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಜೆಕ್ಟ್ ವೈಸ್ ನೋಟ್ಸ್ಗಳನ್ನು ಮಾಡ್ಕೊಂಡು ಒಂದು ಸರಿಯಾದ ಟೈಮ್ ಟೇಬಲನ್ನು ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆದಷ್ಟು ಬೇಗ ಬೆಳಗ್ಗೆ ಮುಂಜಾನೆ ಜಾವ ಬೆಳಗ್ಗೆ ಒಂದು 4-5 ಗಂಟೆಗೆ ಎದ್ದು ಓದೋದು ಸ್ಟಡಿ ಮಾಡಿ ಫ್ರೆಂಡ್ಸ್. ನೀವು ಯಾವ ಥರ ಸ್ಟಡಿ ಮಾಡ್ತೀರಿ ಫ್ರೆಂಡ್ಸ್ ಆ ಥರ ನಿಮ್ಮದು ಇದು ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸಬ್ಜೆಕ್ಟಲ್ಲಿ ವೀಕ್ ಆಗಿರಿ ಫ್ರೆಂಡ್ಸ್ ಆ ಸಬ್ಜೆಕ್ಟ್ ಮೇಲೆ ಪದೇ ಟೆಸ್ಟ್ಗಳನ್ನು ತೊಗೊಳ್ಳಿ ಫ್ರೆಂಡ್ಸ್. ಮತ್ತು ಅದರ ಹಿಂದುಗಡೆ ನಡೆದ ಕಾಂಪಿಟೇಟಿವ್ ಎಕ್ಸಾಮ್ದು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ. ನೀವು ಡೈಲಿ ಕನ್ಸಿಸ್ಟೆನ್ಸಿಯನ್ನು ಡೈಲಿ ಮೇಂಟೈನ್ ಮಾಡಿ ಫ್ರೆಂಡ್ಸ್. ಡೈಲಿ ಬೇಗ ಬೆಳಗ್ಗೆ ಎದ್ದು ಮಾರ್ನಿಂಗ್ ಎದ್ದು ನೀವು ಓದಿದ್ದನ್ನು ರಿವಿಷನ್ ಮಾಡ್ಕೊಳ್ಳಿ ಫ್ರೆಂಡ್ಸು. ಅಂದರೆ ನೀವು ರಿವಿಷನ್ ಮಾಡ್ಕೊಂಡಿದ್ದು ನಿಮ್ಗೆ ತಲೆಯಲ್ಲಿ ಉಳಿತದೆ ಫ್ರೆಂಡ್ಸು. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಸ್ಟಡಿ ಮಾಡೋದ ಕಡೆ ಫೋಕಸ್ ಮಾಡಿ ಫ್ರೆಂಡ್ಸು. ಮತ್ತು ಎದ್ದಿದ ಮೇಲೆ ಮತ್ತೆ ಅದು ಸ್ಟಡಿ ಮಾಡಿದ್ಮೇಲೆ ಮತ್ತು ಮಾರ್ನಿಂಗ್ ಒಂದು ಸ್ವಲ್ಪ ಎಲ್ಲ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕೆಲಸ ಮಾಡಿ ಫ್ರೆಂಡ್ಸು. ಸ್ವಲ್ಪ ರನ್ನಿಂಗ್ ಮಾಡ್ಕೊಳ್ಳಿ. ರನ್ನಿಂಗು ಮತ್ತು ಡಿಪ್ಸ್ ಹೊಡೆಯೋದು, ರನ್ನಿಂಗು, ಒಂದು ಸ್ವಲ್ಪ ಧ್ಯಾನ ಮಾಡಿ ಫ್ರೆಂಡ್ಸು. ಧ್ಯಾನ ಮಾಡೋದ್ರಿಂದ ಏಕಾಗ್ರತೆ ಹೆಚ್ಚಾಗುತ್ತೆ ಫ್ರೆಂಡ್ಸು. ಅದನ್ನು ಕಂಟಿನ್ಯೂ ಮಾಡ್ಕೊತ ಹೋಗಿ ಫ್ರೆಂಡ್ಸ್ ಮಾಡಿ. ಹಾಗಾಗಿ ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್.